ರಾಷ್ಟ್ರೀಯ ಹೆದ್ದಾರಿ ಮಧ್ಯದಲ್ಲೇ ಕೆಂಪು ಕಲ್ಲಿನ ಗಣಿಗಾರಿಕೆ ನಡೀತಾ ಇದೆ. ಬೆಳಗ್ಗೆ ರಾಷ್ಟ್ರೀಯ ಹೆದ್ದಾರಿ ಕತ್ತಲು ಕವಿದ್ರೆ ಕಲ್ಲಿನ ಕ್ವಾರಿಯಾಗಿ ಬಿಡುತ್ತೆ. ರಾಷ್ಟ್ರೀಯ ಹೆದ್ದಾರಿಯ ಮಧ್ಯಭಾಗದಲ್ಲೇ ಗಣಿಗಾರಿಕೆ ನಡೀತಾ ಇದೆ. ಬೆಳಗ್ಗೆ ನೋಡಿದ್ರೆ ಹೈವೇ, ರಾತ್ರಿ ಆದರೆ ಕ್ವಾರೆ ಕಾಣಿಸುತ್ತೆ. ಮೂಡಬಿದ್ರೆ ತಾಲೂಕಿನ ಎಡಪದವಿನಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ. ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯಲ್ಲಿ ಎಲ್ಲವೂ ಖುಲ್ಲಂ ಖುಲ್ಲಾ, ಭಯನೇ ಇಲ್ಲ ಯಾರದ್ದು. 2020ರಲ್ಲಿ ಆರಂಭವಾಗಿದ್ದ ಮಂಗಳೂರು ಸಾಣೂರು ಹೆದ್ದಾರಿ ಕಾಮಗಾರಿ 45 ಕಿಲೋಮೀಟರ್ ಕಾಮಗಾರಿ ವೇಳೆ ಕೆಂಪು ಕಲ್ಲಿನ ನಿಕ್ಷೇಪ ಅಲ್ಲಿ ಪತ್ತೆಯಾಯಿತು. ಕಾಮಗಾರಿ ಹೆಸರಲ್ಲಿ ಅಕ್ರಮ ಕೆಂಪು ಗಲ್ಲು ಗಣಿಗಾರಿಕೆಯನ್ನು ಆರಂಭ ಮಾಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗಬೇಕಾಗಿದ್ದ ಭೂಮಿಯಲ್ಲಿ ಕೆಂಪು ಕಲ್ಲಿನ ಗಣಿಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ನೋಡಿ, ಇದೇ ಗಣಿಗಾರಿಕೆ. ಅಲ್ಲಿ ಹೆದ್ದಾರಿ ಮಾಡುವಂಥ ಸಂದರ್ಭದಲ್ಲಿ ಕೆಂಪು ದೊಡ್ಡ ಮಟ್ಟದ ಒಂದು ಬೆಟ್ಟದ ಥರ ಪತ್ತೆ ಆಯಿತು. ಅದನ್ನೇ ಎನ್ಕ್ಯಾಶ್ ಮಾಡಿಕೊಂಡು ಆ ಹೈವೇ ಏನು ನಡೀತಾ ಇತ್ತು ಕಾಮಗಾರಿ, ಅದರ ಮಧ್ಯೆನೇ ನೋಡಿ ಆ ಇಟ್ಟಂಗಿಗಳೇನಿದ್ದಾವೆ ಅದನ್ನು ತಯಾರು ಮಾಡ್ತಾ ಇದ್ದಾರೆ. ಕೆಂಪು ಕಲ್ಲಿನ ನಿಕ್ಷೇಪ ಪತ್ತೆ ಆಗುತ್ತೆ. ಅದನ್ನೇ ಬಂಡವಾಳವನ್ನು ಮಾಡಿಕೊಂಡು ಹೆದ್ದಾರಿಯ ಕಾಮಗಾರಿಯನ್ನು ಕೂಡ ವಿಳಂಬ ಮಾಡಿ ಈಗ ನೋಡಿದರೆ ಅವರು ಲಾಭಾಂಶವನ್ನು ತೆಗೆದುಕೊಳ್ತಾ ಇದ್ದಾರೆ ರಾಜಾರೋಷವಾಗಿ. ಬೆಳಗ್ಗೆ ನೋಡಿದರೆ ರಾಷ್ಟ್ರೀಯ ಹೆದ್ದಾರಿ, ಆದರೆ ರಾತ್ರಿ ಆದರೆ ಸಾಕು ಈ ರೀತಿ ಕ್ವಾರೆಯಲ್ಲಿ ಕೆಲಸ ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ. ಮೂಡಬಿದ್ರೆ ತಾಲೂಕಿನ ಎಡಪದವಿನಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ. ಪರ್ಮಿಷನ್ ಇಲ್ಲ, ಏನಿಲ್ಲ, ಮಾಲೀಕರು ಯಾರಂತ ಗೊತ್ತಿಲ್ಲ, ಯಾರೋ ಬರ್ತಾರೆ ಯಾರೋ ಹೋಗ್ತಾರೆ. ಈ ರೀತಿಯಾಗಿ ಆ ಇಟ್ಟಂಗಿಗಳನ್ನು ತಯಾರು ಮಾಡಲಾಗ್ತಾ ಇದೆ. ಇನ್ನು ಈ ಪ್ರದೇಶದಲ್ಲಿ ನಮ್ಮ ಪ್ರತಿನಿಧಿ ಆದಿತ್ಯ ವಾಕ್ತುರು ಮಾಡಿದ್ದಾರೆ, ನೋಡೋಣ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಕ್ರಮ ಗಣಿಗಾರಿಕೆ ಮಿತಿಮೀರಿ ಹೋಗಿದೆ ಅನ್ನುವಂತಹ ರೀತಿಯ ಅನೇಕ ಚರ್ಚೆಗಳು ಸಚಿವರ ಮುಂದೆ, ಜಿಲ್ಲಾ ಉಸ್ತುವಾರಿ ಸಚಿವರ ಮುಂದೆ, ಅಧಿಕಾರಿಗಳ ಮುಂದೆ ಮುನ್ನೆಲೆಗೆ ಬಂದಿರುವಂತದನ್ನ ನೋಡಿದೀವಿ. ಆದರೆ ಅದರ ವಾಸ್ತವ ರೂಪವನ್ನ ಕೂಡ ತಾವು ಗಮನಿಸ್ತಾ ಹೋಗಬಹುದು. ಹೆದ್ದಾರಿಯ ನಡುವೆ ಇಲ್ಲಿ ಕಲ್ಲು ಗಣಿಗಾರಿಕೆ ನಡೀತಾ ಇದೆ. ಕೆಂಪು ಕಲ್ಲಿನ ಒಂದು ಕ್ವಾರಿ, ಇದನ್ನ ತಾವು ದೃಶ್ಯದ ಗಮನಿಸ್ತಾ ಹೋಗಬಹುದು. ಯಾವುದೋ ಒಂದು ಪ್ರೊಫೆಷನಲ್ ಕ್ವಾರಿ ರೀತಿಯಲ್ಲಿ ನಿಮಗೆ ಕಾಣಿಸುತ್ತೆ, ಕೆಂಪು ಕಲ್ಲಿನ ಕ್ವಾರಿ ರೀತಿಯಲ್ಲಿ, ಕೋರೆಯ ರೀತಿಯಲ್ಲಿ. ಆದರೆ ಇದು ಕೆಂಪು ಕಲ್ಲಿನ ಕೋರೆ ಅಲ್ಲ, ಆಕ್ಚುಲ್ ಆಗಿ ಇದೊಂದು ಹೆದ್ದಾರಿ. ಇಲ್ಲಿ ಇಷ್ಟೊತ್ತಿಗೆ ಹೆದ್ದಾರಿ ನಿರ್ಮಾಣವಾಗಬೇಕಾಗಿತ್ತು. ಆದರೆ ದುರಾದೃಷ್ಟವಶಾತೋ ಕೆಲವರ ಅದೃಷ್ಟದಿಂದಲೂ ಈಗ ಇಲ್ಲಿ ಕೆಂಪು ಕಲ್ಲಿನ ಗಣಿಗಾರಿಕೆ ನಡೀತಾ ಇರುವಂತದ್ದು. ಸುಮಾರು ಒಂದಲ್ಲ ಎರಡಲ್ಲ, ಸುಮಾರು 2-3 ಎಕರೆಯಲ್ಲಿ ಇಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಇದು ನಾರ್ಮಲ್ ಆಗಿ ಒಂದು ಹೆದ್ದಾರಿ ಆಗಬೇಕಾಗಿತ್ತು, ರಾಷ್ಟ್ರೀಯ ಹೆದ್ದಾರಿ. ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿಗಳು ಇಲ್ಲಿ ನಿತ್ಯ ನಿರಂತರವಾಗಿ ಸುಮಾರು 4-5 ವರ್ಷದಿಂದ ನಡೀತಾ ಇದೆ. 45 ಕಿಲೋಮೀಟರ್ನ ಒಂದು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ದಿನದಿಂದ ದಿನಕ್ಕೆ ವಿಳಂಬವಾಗ್ತಾ ಇದೆ. ಆ ವಿಳಂಬತೆಗೆ ಕಾರಣ ಏನು ಅಂತ ಹುಡುಕ್ತಾ ಹೋದಂತ ಸಂದರ್ಭ ಇಂಥ ಮಾಫಿಯಾಗಳು ನಮ್ಮ ಕಣ್ಣ ಮುಂದೆ ಬರ್ತಾ ಇರುವಂತದ್ದು. ಈ ಪ್ರದೇಶ ಇರುವಂತದ್ದು ಮೂಡಬಿದ್ರೆ ತಾಲೂಕಿನ ಎಡಪದವು ಅನ್ನುವಂಥ ಪ್ರದೇಶ. ಯಾಕಂದ್ರೆ ಇದು ಕುಲಶೇಖರದಿಂದ ಸಾಣೂರಿಗೆ ಕನೆಕ್ಟ್ ಮಾಡುವಂತ ಒಂದು ರಾಷ್ಟ್ರೀಯ ಹೆದ್ದಾರಿ. ಈ ರಾಷ್ಟ್ರೀಯ ಹೆದ್ದಾರಿಯ ಮಧ್ಯದಲ್ಲಿ ಎಡಪದವು ಅನ್ನುವಂಥ ಈ ಊರಿನಲ್ಲಿ ಇಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಾ ಇರುವಂತದ್ದು, ಕಲ್ಲಿನ ಕ್ವಾರಿ ನಡೀತಾ ಇರುವಂತದ್ದು. ನಿತ್ಯ ನಿರಂತರವಾಗಿ ಸರಿಸುಮಾರು 3 ತಿಂಗಳಿನಿಂದ ಕೋಟಿ ಮೌಲ್ಯದ ಗಣಿಗಾರಿಕೆಯನ್ನ, ಕಲ್ಲಿನ ಗಣಿಗಾರಿಕೆಯನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಆದ್ರೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ. ಏನೋ ಒಂದು ರೀತಿಯ ಅಡ್ಜಸ್ಟ್ಮೆಂಟ್ಗಳೇನಾದರೂ ಇದೆಯಾ ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಇದಕ್ಕಿಂತ ದೊಡ್ಡ ಅಕ್ರಮ ಏನ್ ಬೇಕು? ಒಂದು ಕಡೆಯಿಂದ ಜನ ಹೈರಾಣಾಗಿದ್ದಾರೆ. ಅಂದ್ರೆ ಈ ಭಾಗದಲ್ಲಿ ಈ ರಸ್ತೆ ಏನಿದೆ ಇದು ಅನೇಕ ವರ್ಷಗಳ ಬೇಡಿಕೆ ಆಗಿತ್ತು. ಇಲ್ಲಿ ಸಾಲು ಅಪಘಾತಗಳು ಅವೈಜ್ಞಾನಿಕ ಕಾಮಗಾರಿಗಳಿಂದ ನಡೀತಾ ಇದೆ. ಅವೈಜ್ಞಾನಿಕ ಕಾಮಗಾರಿಗಳು ಅಂದ್ರೆ ಇಲ್ಲಿ ಹೆದ್ದಾರಿ ವಿಳಂಬವಾಗ್ತಾ ಇದೆ, ಕಾಮಗಾರಿ ವಿಳಂಬವಾಗ್ತಾ ಇದೆ ಅನ್ನುವಂಥ ದೂರು ಒಂದು ಕಡೆಯಿಂದ ಆಗ್ತಾ ಇದೆ. ಮತ್ತು ಈ ಲ್ಯಾಂಡ್ ಅಕ್ವಿಸಿಷನ್ ವಿಚಾರದಲ್ಲೂ ಕೂಡ ಒಂದಿಷ್ಟು ಅಕ್ರಮಗಳು ನಡೆದಿದೆ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಅದರ ಜೊತೆಗೆ ಈಗ ಹಾಡ ಹಗಲೇ ಯಾವ ರೀತಿ ಒಂದು ಗಣಿಗಾರಿಕೆ ನಡೀತಾ ಇದೆ ಅನ್ನೋದನ್ನ ತಾವು ಗಮನಿಸ್ತಾ ಹೋಗಬಹುದು. ಜನರಿಗೆ ಆದಷ್ಟು ಬೇಗ ರಸ್ತೆಯನ್ನು ನಿರ್ಮಾಣ ಮಾಡುವಂತದ್ದು ನಿಜವಾಗ್ಲೂ ಅಧಿಕಾರಿಗಳು ಮಾಡಬೇಕಾಗಿತ್ತು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ತರ ಗಣಿಗಾರಿಕೆಯನ್ನ ಮಾಡೋದಕ್ಕೆ ಅವಕಾಶ ಇಲ್ಲ ಅನ್ನುವಂತ ಮಾಹಿತಿಗಳು ಕೂಡ ಸದ್ಯ ಬರ್ತಾ ಇದೆ. ಹಾಗಾದ್ರೆ ಇದು ಯಾರ ಕೃಪಾ ಕಟಾಕ್ಷದಿಂದ ಆಗ್ತಾ ಇದೆ? ಈಗಿದು ಖಾಲಿಯಾಗಿ ನಿಮ್ಗೆ ಕಾಣಿಸ್ತಾ ಇದೆ. ಆದ್ರೆ ಕತ್ತಲು ಬಿತ್ತು ಅಂತ ಹೇಳಿದ ಮೇಲೆ, ಅಂದ್ರೆ ಬೆಳಕು ಕಳೆದ ಮೇಲೆ ಇಲ್ಲಿ ರಾತ್ರಿಯ ಹೊತ್ತಿನಲ್ಲಿ ನಿತ್ಯ ನಿರಂತರವಾಗಿ ಸಾಲು ಲಾರಿಗಳು ಬಂದು ನಿಲ್ಲುತ್ತೆ. ಅಧಿಕಾರಿಗಳ ಹತ್ರ ಕೇಳಿದ ಸಂದರ್ಭ ಅವರು ಅದನ್ನ ಕಾಮಗಾರಿಗೆ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಏನಿದೆ ಇವರು ಕಾಮಗಾರಿಗೋಸ್ಕರ ಅದನ್ನ ಬಳಸಿಕೊಳ್ತಾರೆ ಅಂತ ಹೇಳ್ತಾರೆ ಬಿಟ್ರೆ, ಆದ್ರೆ ಇಲ್ಲಿ ನಾವು ಈ ರಸ್ತೆಯ ಕಾಮಗಾರಿಗಳನ್ನ ನೋಡಿದ ಸಂದರ್ಭ ಎಲ್ಲೂ ಕೂಡ ಇದನ್ನ ಇವರು ಬಳಸಿರುವಂತಹ ಯಾವುದೇ ಕುರುಹುಗಳು ಕೂಡ ಲಭ್ಯವಾಗ್ತಾ ಇಲ್ಲ. ಮತ್ತು ಒಂದು ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿಗೆ ಇಷ್ಟೆಲ್ಲ ಕಲ್ಲುಗಳು ಬೇಕಾದ ಕಳೆದ ಅಕ್ಟೋಬರ್ನಿಂದ ಇಲ್ಲಿಯವರೆಗೂ ಕೂಡ ನಿತ್ಯ ನಿರಂತರವಾಗಿ ನಡೀತಾ ಇದೆ. ಏನು ಒಂದು 10-20 ವರ್ಷಗಳ
ಅವಧಿಯಲ್ಲಿ ತೆಗಿಬೇಕು ಕಲ್ಲುಗಳನ್ನು, ಅದನ್ನು ಕೇವಲ 3 ತಿಂಗಳಲ್ಲಿ ಬಹಳ ವ್ಯವಸ್ಥಿತವಾಗಿ ಯಾರದ್ದೇ ಭಯವಿಲ್ಲದೆ ಇವರು ತೆಗೆದಿರುವಂಥದ್ದು. ಒಂದು ಕಡೆಯಿಂದ ನಾವು ಹೇಳ್ತಾ ಇದ್ವಿ 45 ಕಿಲೋಮೀಟರ್ ಉದ್ದದ ಒಂದು ಹೆದ್ದಾರಿಯ ಯೋಜನೆ ಏನಿದೆ ಕುಲಶೇಖರದಿಂದ ಸಾಣೂರುವರೆಗೂ, ಇದು 5 ವರ್ಷದಿಂದ ಕುಂಠಿತ ಸಾಗ್ತಾ ಇದೆ. ಮತ್ತು 1 ಕಿಲೋಮೀಟರ್ಗೆ ಏನೋ 26 ಕೋಟಿ ರೂಪಾಯಿ ತರ ಏನೋ ಕಾಮಗಾರಿಯನ್ನು ವ್ಯಯಿಸ್ತಾ ಇದ್ದಾರಂತೆ. ಯಾಕಂದ್ರೆ ಅದು 1100 ಕೋಟಿ ಹತ್ತತ್ರ ಇದರ ಯೋಜನೆಯ ಮೊತ್ತ. ಆದರೆ 1 ಕಿಲೋಮೀಟರ್ ರಸ್ತೆಗೆ ನಾವು ಲೆಕ್ಕ ಹಾಕ್ತಾ ಹೋದ್ರೆ 26 ಕೋಟಿ, ಇದೇನು ಚಿನ್ನದ ರಸ್ತೆಯನ್ನ ಮಾಡ್ತಾ ಇದ್ದಾರಾ ಇವರು ಅನ್ನುವ ರೀತಿ ಅನುಮಾನಗಳೆಲ್ಲ ಮೂಡ್ತಾ ಇದೆ. ಅನುಮಾನಕ್ಕೆ ಪೂರಕವಾಗಿ ಇನ್ನೊಂದು ಘಟನೆ, ಇಲ್ಲಿ ಕೆಂಪು ಕಲ್ಲಿನ ಕ್ವಾರಿ ನಡೀತಾ ಇರುವಂತದ್ದು. ಸುತ್ತಮುತ್ತಲಿನ ಜನ, ಈ ಊರಿನ ಜನ ಹೈರಾಣಾಗಿದ್ದಾರೆ. ಯಾರಿಗೂ ಕೂಡ ಮಾತನಾಡೋದಕ್ಕೂ ಕೂಡ ಆಗ್ತಾ ಇಲ್ಲ. ಯಾಕಂದ್ರೆ ಒಂದೊಂದು ಕಡೆಯಿಂದ ಬೆದರಿಕೆಗಳೆಲ್ಲ ಬರ್ತಾ ಇದೆ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಮತ್ತು ಇಲ್ಲಿನ ಗುತ್ತಿಗೆದಾರನ ಬಳಿ ಕೇಳಿದ ಸಂದರ್ಭ, ನಾವು ಬೆಂಗಳೂರಿನ ಗಣಿ ಇಲಾಖೆಗೆ ರಾಯಲ್ಟಿನ ಕಟ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಅದಕ್ಕೆ ಪೂರಕವಾಗಿ ಇಲ್ಲಿನ ಗಣಿ ಇಲಾಖೆ ಅಧಿಕಾರಿಯಿಂದ ಯಾವುದೇ ರೀತಿ ರೆಸ್ಪಾನ್ಸ್ ಬರ್ತಾ ಇಲ್ಲ. ಪ್ರತಿ ಬಾರಿ ಅವ್ರದ್ದು ಕೇಳಿದ ಸಂದರ್ಭ ಚೆಕ್ ಮಾಡ್ತೀನಿ, ನೋಡ್ತೀನಿ, ಪರಿಶೀಲನೆಯನ್ನ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಬಿಟ್ರೆ ನಿತ್ಯ ನಿರಂತರವಾಗಿ ನಡೀತಾ ಇರುವಂತಹ ಕಳ್ಳು ಗಣಿಗಾರಿಕೆಗೆ ಬ್ರೇಕ್ ಹಾಕೋದಕ್ಕೆ ಅವರಿಂದ ಸಾಧ್ಯವಾಗಿಲ್ಲ. ಮುಂದಾದರೂ ಕೂಡ ಇಲ್ಲಿನ ಸಂಸದರಾಗಿರ್ಬೋದು, ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಈ ಅಕ್ರಮಕ್ಕೆ ಬ್ರೇಕ್ ಹಾಕಿ ಆದಷ್ಟು ಬೇಗ ಇಲ್ಲಿ ಸುಸಜ್ಜಿತವಾದ ಹೆದ್ದಾರಿಯನ್ನು ನಿರ್ಮಾಣ ಮಾಡುವಂತ ಅತ್ತ ಅವರ ಗಮನವನ್ನು ಹರಿಸಲಿ ಅನ್ನುವಂಥದ್ದು ಸಾರ್ವಜನಿಕರ ಆಗ್ರಹವಾಗಿದೆ. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ TV5 ಮಂಗಳೂರು.